ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ಥಳೀಯ ಕೈ ಮುಖಂಡರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ವಿರೋಧ ವ್ಯಕ್ತವಾಗ್ತಾ ಇದೆ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಈಗ ಆಲ್ರೆಡಿ ಯಾವ ರೀತಿಯಾದಂತಹ ವಿರೋಧ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಅದು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇರುವಂತಹ ಒಂದು ಭಾರಿ ಬೆಂಬಲ ಸುಮಲತಾ ಅಂಬರೀಶ್ ಅವರಿಗೆ. ಇಲ್ಲಿ ಮತ್ತೊಂದ್ ಕಡೆ ಕೈ ನಾಯಕರು ಕೂಡ ಒಳಗೊಳಗೆ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರೋದು. ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆಗೆ ವಿರೋಧ ಇರೋದನ್ನ ಕೂಡ ನೋಡಿದ್ವಿ. ಗೋ ಬ್ಯಾಕ್ ನಿಖಿಲ್ ಕುಮಾರಸ್ವಾಮಿ ಅಂತೆಲ್ಲ ಈಗ ಆಲ್ರೆಡಿ ಹ್ಯಾಶ್ ಟ್ಯಾಗ್ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇಲ್ಲಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಸಿಎಂಗೆ ಈಗ ಮಗನ ರಾಜಕೀಯ ಭವಿಷ್ಯದ ಚಿಂತೆ ಶುರುವಾಗಿದೆ. ಮಗನಿಗಾಗಿ ವಿರೋಧಿಗಳೊಂದಿಗೂ ಕೂಡ ರಾಜಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾದ್ರ ವಿರೋಧಿಗಳ ಮನವೊಲಿಕೆಗೆ ಸಿಎಂ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರ. ಸುಮಲತಾ ಬಲವನ್ನ ಕಡಿಮೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರ ಪರ ನಿಂತಿರೋರ ಮನವೊಲಿಕೆಗೆ ಈಗ ಮುಂದಾಗ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸ್ಥಳೀಯ ಕಾಂಗ್ರೆಸ್ಸಿಗರ ಮನವೊಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರಂತೆ. ಅವರನ್ನ ಮನವೊಲಿಸುವ ನಿಟ್ಟಿನಲ್ಲಿ ಯಾರೆಲ್ಲ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರನ್ನ ವಿರೋಧಿಗಳ ಮನವೊಲಿಕೆಗೆ ಕೈ ನಾಯಕ ಯಾರು ಆ ಕೈ ನಾಯಕ? ಕೈ ನಾಯಕನ ಬಳಸಿ ಕೈ ಮುಖಂಡರ ಮನವೊಲಿಸೋದಕ್ಕೆ ಸಿಎಂ ಮುಂದಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮಗನಿಗಾಗಿ ರಾಜಿ ಮಾಡಿಕೊಳ್ತಾರ ಸಿಎಂ ತಮ್ಮ ವಿರೋಧಿಗಳ ಜೊತೆ ಇಲ್ಲಿ ರಾಜಿಯನ್ನ ಮಾಡಿಕೊಳ್ತಾರ ಅನ್ನುವ ಪ್ರಶ್ನೆ ಕೂಡ ಇದೆ. ವಿರೋಧಿಗಳ ಮನವೊಲಿಕೆಗೆ ಮುಂದಾಗಿದ್ದಾರೆ. ಕೈ ನಾಯಕನ ಮುಖಾಂತರ ಸಿಎಂ ಪರ ಅಖಾಡಕ್ಕಿಳಿಯಲು ಡಿಕೆ ಶಿವಕುಮಾರ್ ಅವರು ಕೂಡ ರೆಡಿಯಾಗಿದ್ದಾರೆ. ಮಂಡ್ಯದಲ್ಲಿ ಮೀಟಿಂಗಿಗೆ ಡಿಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ. ಅವರನ್ನ ಮನವೊಲಿಸುವುದಕ್ಕೆ ಕಾಂಗ್ರೆಸ್ ನಾಯಕರನ್ನ ಸಿಎಂ ವಿರೋಧಿಗಳ ಮನವೊಲಿಕೆಗೆ ವೇದಿಕೆಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ಇಲ್ಲಿ ಯಾರು ಆ ವಿರೋಧಿಗಳು ಅಂದ್ರೆ ಚಲುವರಾಯಸ್ವಾಮಿ, ಮಾಜಿ ಸಚಿವ ಚಲುವರಾಯಸ್ವಾಮಿ, ಹಾಗೆ ಮಾಜಿ ಆಪ್ತ ಕೂಡ ಕುಮಾರಸ್ವಾಮಿ ಅವರ, ಮತ್ತೊಂದ್ ಕಡೆ ರಮೇಶ್ ಬಂಡಿಸಿದ್ದೇಗೌಡ, ನರೇಂದ್ರ ಸ್ವಾಮಿ ಅವರ ಜೊತೆ ಡಿಕೆ ಶಿವಕುಮಾರ್ ಸಮಾಲೋಚನೆ ಮೀಟಿಂಗ್ ಫಿಕ್ಸ್ ಮಾಡಲು ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಒಂದಾಗ್ತಾರ HDK ಹಾಗೂ ಚಲುವರಾಯಸ್ವಾಮಿ ಅನ್ನುವ ಪ್ರಶ್ನೆ ಕೂಡ ಇದೆ. ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗಿಯಾಗಲು ಸಿಎಂ ಕುಮಾರಸ್ವಾಮಿ ಅವರು ರೆಡಿ ಇದ್ದಾರಾ? ಮಗನಿಗಾಗಿ ಮುನಿಸು ಮರೆಯಲು ಸಿಎಂ ಕುಮಾರಸ್ವಾಮಿ ಅವರು ಸಿದ್ಧರಾಗಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಈಗ ಮಂಡ್ಯದಲ್ಲಿ ಕಾಡ್ತಾ ಇದೆ. ಸ್ಥಳೀಯ ಕಾಂಗ್ರೆಸ್ಸಿಗರ ಮನವೊಲಿಕೆ ಆದ್ರೆ ನಿರಾಳರಾಗ್ತಾರೆ. ಈಸಿಯಾಗಿ ಗೆದ್ದು ಬಿಡಬಹುದು ನಿಖಿಲ್ ಕುಮಾರಸ್ವಾಮಿ. ಮಗನ ಗೆಲುವಿನ ಬಗ್ಗೆ ನಿರಾಳರಾಗ್ತಾರೆ ಸಿಎಂ ಕುಮಾರಸ್ವಾಮಿ ಸ್ಥಳೀಯ ಬೆಂಬಲದೊಂದಿಗೆ. ಸೊ ಹೀಗಾಗಿನೇ ಎಲ್ಲಾ ರೀತಿಯಾದಂತ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂತ. ಈಗ ಆಲ್ರೆಡಿ ಸಾಕಷ್ಟು ಬಾರಿ ಚಲುವರಾಯಸ್ವಾಮಿ ಅವರನ್ನ JDS ನ ನಾಯಕರು ಡೆಡ್ ಹಾರ್ಸ್ ಅಂತೆಲ್ಲ ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿದ್ರು. ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಗುರಿಯಾಗಿತ್ತು ಚಲುವರಾಯಸ್ವಾಮಿ ಅವರಿಗೆ. ಇನ್ನು ಮೊನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಅವರು ನರೇಂದ್ರ ಸ್ವಾಮಿ, ಚಲುವರಾಯಸ್ವಾಮಿ ಸೇರಿದಂತೆ ಇದು ಪ್ರಮುಖವಾಗಿ ಮಂಡ್ಯ ಕಾಂಗ್ರೆಸ್ ನಾಯಕರ ಸಭೆಯನ್ನ ಕರೆದಿದ್ರು. ಆ ಒಂದು ಸಭೆಯನ್ನ ಕರೆದಾದ ಮೇಲೆ ಅಸಮಾಧಾನಿತರು ಹೈಕಮಾಂಡ್ಗೂ ಕೂಡ ದೂರನ್ನ ನೀಡಿದ್ರು ಅನ್ನೋದನ್ನ ಕೂಡ ನೋಡಿದ್ವಿ. ಯಾಕೆಂದ್ರೆ ಯಾವುದೇ ಸೂಚನೆ ಇಲ್ಲದೆ ಕೇವಲ JDS ಏಜೆಂಟ್ ರೀತಿ ನೀವು ವರ್ತನೆಯನ್ನ ಮಾಡ್ತಿದ್ದಾರಾ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳಿದ್ರು. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಇಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಮಗನ ಗೆಲುವಿಗೋಸ್ಕರ ವಿರೋಧಿಗಳ ಜೊತೆ ಅವರ ಜೊತೆ ಕಾಂಪ್ರಮೈಸ್ಗೂ ಕೂಡ ರೆಡಿ ಆಗಿದ್ದಾರೆ. ಅವರ ಜೊತೆ ಏನ್ ಮಾತುಕತೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಮುಖಾಂತರ ಅಂತ? ಈಗಾಗಲೇ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಎದುರಾಗಿರುವಂತದ್ದು ಮುಖ್ಯವಾಗಿ ಸ್ಥಳೀಯ ಕಾಂಗ್ರೆಸ್ ನಾಯಕರ ವಿರೋಧ. ಹೀಗಾಗಿ ಆ ಒಂದು ನಾಯಕರನ್ನ ಮನವೊಲಿಸೋದಕ್ಕೆ ಇದೀಗ ಮುಖ್ಯಮಂತ್ರಿ H.D. ಕುಮಾರಸ್ವಾಮಿ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೀಗ ಹೇಳಾಗ್ತಾ ಇರುವಂತದ್ದು. ಈಗಾಗಲೇ ಮುಖ್ಯವಾಗಿ ಚಲುವರಾಯಸ್ವಾಮಿ ಆಗಿರ್ಬೋದು, ಮಾಜಿ ಶಾಸಕರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿ ಆಗಿರ್ಬೋದು, ರಮೇಶ್ ಬಂಡಿಸಿದ್ದೇಗೌಡ ಆಗಿರ್ಬೋದು, ಇವರೆಲ್ಲರೂ ಕೂಡ ಸ್ಥಳೀಯ ಮಾಜಿ ಶಾಸಕರು ಹಿಂದೆ ಗೆದ್ದು ಅಲ್ಲಿ ಒಂದು ಪ್ರಾಬಲ್ಯವನ್ನ ಸಾಧಿಸಿದ್ರು. ಇದೀಗ ಅವರನ್ನ ಮನವೊಲಿಸೋದಕ್ಕೆ ಇದೀಗ ಸಚಿವ DK ಶಿವಕುಮಾರ್ ಕೂಡ ಪ್ರಯತ್ನವನ್ನ ಮಾಡಿದ್ರು. ಕಳೆದ 2-3 ದಿನಗಳ ಹಿಂದೆನೂ ಕೂಡ ಒಂದು ಪ್ರಯತ್ನ ಮಾಡೋದ್ರ ಮೂಲಕವಾಗಿ ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡೋದ್ರ ಮೂಲಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೀವು ಬೆಂಬಲವನ್ನ ಕೊಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ DK ಶಿವಕುಮಾರ್ ಅವರ ಈ ಒಂದು ಸಂಧಾನ ವಿಫಲವಾಗಿತ್ತು. ಇದೀಗ ಖುದ್ದು ಮುಖ್ಯಮಂತ್ರಿ H.D. ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿಯೋದಕ್ಕೆ ಇದೀಗ ನಿರ್ಧಾರ ಮಾಡಿರುವಂತದ್ದು. ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಮುಖ್ಯವಾಗಿ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕುಟುಂಬ ರಾಜಕಾರಣ ಇದು ಸ್ಥಳೀಯವಾಗಿ ಅಂದ್ರೆ ಬೇರೆ ಕಡೆಯಿಂದ ವಲಸೆ ಬಂದು ಇಲ್ಲಿ ಚುನಾವಣೆಗೆ ನಿಲ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಮುಖ್ಯವಾಗಿ ಅವರ ವಿರುದ್ಧವಾಗಿ ಸಾಕಷ್ಟು
ಟೀಕೆ ಟಿಪ್ಪಣಿಗಳಾಗ್ತಾ ಇರುವಂತದ್ದು. ಜೊತೆಗೆ ಇದನ್ನ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇರುವಂತಹ ವಿರೋಧಗಳ ಏನು ಟ್ರೋಲ್ ಏನಾಗ್ತಾ ಇದೆ ಅದು ಮುಖ್ಯವಾಗಿ ಸ್ಥಳೀಯ ಕಾಂಗ್ರೆಸ್ ಮುಖಂಡಗಳೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೀಗ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅರಿತಿರುವಂತದ್ದು. ಹೀಗಾಗಿ ಈ ಒಂದು ಸಾಮಾಜಿಕ ಜಾಲತಾಣಗಳಿಂದ ಮೊದಲು ತಪ್ಪಿಸಿಕೊಳ್ಬೇಕು, ನಂತರ ಅವ್ರನ್ನ ಹಂತವಾಗಿ ಅವ್ರನ್ನ ಸಮಾಧಾನ ಮಾಡೋದ್ರ ಮೂಲಕವಾಗಿ ತಮಗೆ ಬೆಂಬಲವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಅತೃಪ್ತ ಮುಖ್ಯವಾಗಿ ಕಾಂಗ್ರೆಸ್ನ ಸ್ಥಳೀಯ ಶಾಸಕರೇನಿದ್ದಾರೆ, ಮಾಜಿ ಶಾಸಕರೇನಿದ್ದಾರೆ ಅವ್ರನ್ನ ಜೊತೆ ಇದೀಗ ಮಾತುಕತೆ ಮಾಡೋದಕ್ಕೆ ಇದೀಗ ಮುಂದಾಗಿರುವಂತದ್ದು. ಈಗಾಗಲೇ ಮಾತುಕತೆಗೆ ಮುಖ್ಯವಾಗಿ ಈಗಾಗಲೇ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಅಂದ್ರೆ ಮಂಡ್ಯದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡೋದ್ರ ಮೂಲಕವಾಗಿ ಆ ಶಾಸಕರನ್ನ ಕರೆತರೋದ್ರ ಮೂಲಕ ಆ ಒಂದು ಸಭೆಗೆ ಆ ಮಾಜಿ ಶಾಸಕರನ್ನ ಕರೆತರೋದ್ರ ಮೂಲಕವಾಗಿ ಅವ್ರನ್ನ ಸಂಧಾನ ಮಾಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಇನ್ನೊಂದು 2-3 ದಿನಗಳಲ್ಲಿ ಮಂಡ್ಯದಲ್ಲಿ ಏನೋ ಒಂದು ಮೀಟಿಂಗ್ ಆಗುತ್ತೆ. ಆ ಒಂದು ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೋಗಿ ಅವ್ರನ್ನ ಸಂಧಾನ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ನಮಗೆ ನೀವು ಏನೋ ಆಗುತ್ತಾಗೋಯ್ತು, ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇದೆ, ಹೀಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕಾಗುತ್ತೆ. ಈಗಾಗಲೇ ಮಂಡ್ಯದಲ್ಲಿ ನಮಗೆ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಸಿರುವಂತದ್ದು, ಹೀಗಾಗಿ ನಮಗೆ ನೀವು ಬೆಂಬಲವನ್ನು ಕೊಡಬೇಕು ಅನ್ನೋ ಒಂದು ಮನವಿಯನ್ನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಪೃಥ್ವಿ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.